ಇನ್ನು ಕೇರಳದಲ್ಲಿ ಸಂಭವಿಸಿದಂತಹ ಈ ಭೀಕರ ದುರಂತದಲ್ಲಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಜನಜೀವನ ತತ್ತರಿಸಿ ಹೋಗ್ತಾ ಇದ್ರೆ ಮತ್ತೊಂದೆಡೆಯಲ್ಲಿ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ 180ಕ್ಕೆ ಏರಿಕೆಯಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಾನೆ ಇದೆ. ಪ್ರಕೃತಿಯ ವಿಕೋಪಕ್ಕೆ ಸಾವಿನ ಸಂಖ್ಯೆಗಳು ಹೆಚ್ಚಳವಾಗ್ತಾ ಇದೆ. ಇದುವರೆಗೂ 90 ಶವಗಳು ಮಾತ್ರ ಗುರುತು ಪತ್ತೆಯಾಗಿತ್ತು. ಉಳಿದ ಡೆಡ್ ಬಾಡಿಗಳು ಗುರುತೇ ಸಿಗದಷ್ಟು ಭೀಕರವಾಗಿದ್ದಾವೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾವೆ. ಅದೇ ರೀತಿಯಾಗಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ವು. ಇನ್ನು ಕಾರ್ಯಾಚರಣೆಗೆ ಇಳಿದಷ್ಟು ಹೆಣಗಳ ರಾಶಿ ಸಿಗ್ತಾನೆ ಹೋಗ್ತಾ ಇದೆ. ಈ ದುರಂತ ಇಡೀ ರಾಷ್ಟ್ರವನ್ನೇ ಕಂಬನಿ ಮಿಡಿಯುವಂತೆ ಮಾಡಿದ್ದಂತಹ ದುರಂತ. ಘಟನೆಯಲ್ಲಿ ಹುಡುಕ್ತಾ ಸಾಗಿದಂತೆಲ್ಲ ಹೆಣಗಳ ರಾಶಿ ಸಿಗ್ತಾ ಇದೆ. 90ರಷ್ಟಿದ್ದಂತಹ ಸಾವಿನ ಸಂಖ್ಯೆ ಇದೀಗ 180ಕ್ಕೆ ಏರಿಕೆಯಾಗ್ತಾ ಇದೆ. ಇನ್ನು 90 ಮೃತದೇಹಗಳ ಗುರುತು ಮಾತ್ರ ಪತ್ತೆಯಾಗಿತ್ತು. ಇದೀಗ ಇನ್ನುಳಿದಂತಹ ಮೃತದೇಹಗಳ ಪತ್ತೆ ಹಚ್ಚೋದಕ್ಕೆ ಸ್ಥಳೀಯ NDRF ತಂಡ, ಅದೇ ರೀತಿಯಾಗಿ ಸ್ಥಳೀಯ ಜಿಲ್ಲಾಡಳಿತಗಳು ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಮೃತದೇಹಗಳನ್ನು ಪತ್ತೆ ಹಚ್ಚಿ ಮೃತದೇಹಗಳನ್ನು ಹೊರತೆಗೆಯೋದಕ್ಕೆ ಅಂತ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸಲಾಗ್ತಾ ಇದೆ. ಈ ನಡುವೆ ಅನೇಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಘಟನೆಯಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ನೋಡ್ತಾ ಇದ್ದಂತೆ ದೇವರ ನಾಡು ಒಂದು ರೀತಿಯಾಗಿ ಸಂಪೂರ್ಣವಾಗಿ ನರಕ ಸದೃಶ್ಯವಾದಂತಹ ಘಟನೆಗೆ ಸಾಕ್ಷಿಯಾಗಿದೆ. ಘಟನೆಯಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗ್ತಾ ಇದೆ. ಮೊದಲು 90ಕ್ಕಿತ್ತು ಸಾವಿನ ಸಂಖ್ಯೆ, ಇದೀಗ 180ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಮೃತದೇಹಗಳನ್ನು ಹೊರತೆಗೆದು ಆ ಮೃತದೇಹಗಳ ಗುರುತು ಪತ್ತೆ ಹಚ್ಚೋದಕ್ಕೆ ಅಂತ NDRF ತಂಡ, SDRF ತಂಡ, ಅದೇ ರೀತಿಯಾಗಿ ಸ್ಥಳೀಯ ಜಿಲ್ಲಾಡಳಿತಗಳು ಇದೀಗ ಹೆಣಗಾಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಹುಡುಕಿದಂತೆಲ್ಲ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ, ಮತ್ತಷ್ಟು ಮಗದಷ್ಟು ಮೃತದೇಹಗಳು ಸಿಗ್ತಾ ಹೋಗ್ತಾ ಇದೆ. ಹೀಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ.